ಶುಭೋದಯ ವೀಕ್ಷಕರೇ. ಭಾರತ ದೇಶವೇ ಧರ್ಮಗಳ ನಾಡು. ಈ ನಾಡಿನಲ್ಲಿ ಅನೇಕ ಧರ್ಮಗಳು ಹುಟ್ಟಿ ಬೆಳವಣಿಗೆಯನ್ನು ಕಂಡು ವಿದೇಶಗಳಲ್ಲಿಯೂ ಹರಡಿ ಅನೇಕ ಅನುಯಾಯಿಗಳು ಆ ಧರ್ಮದ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸುಖ, ಶಾಂತಿ, ನೆಮ್ಮದಿಯನ್ನು ಕಂಡುಕೊಂಡವರಿದ್ದಾರೆ. ಯಾವುದೇ ಧರ್ಮವೇ ಇರಲಿ, ಅದರ ಮುಖ್ಯ ಉದ್ದೇಶ ಜನರ ಅಥವಾ ಪ್ರಜೆಗಳ ಸಂತೋಷವನ್ನು ಬಯಸುವುದೇ ಆಗಿದೆ. ಯಾವುದೇ ಧರ್ಮ ಬೇರೆಯವರಿಗೆ ತೊಂದರೆ ಮಾಡು, ಹಿಂಸೆ ಮಾಡು ಎಂದು ಹೇಳುವುದಿಲ್ಲ. ಭಾರತದಲ್ಲಿ ಮುಖ್ಯವಾಗಿ ಹಿಂದೂ ಧರ್ಮವೇ ಇದ್ದರೂ ಕೂಡ ಕ್ರೈಸ್ತರು, ಮುಸ್ಲಿಮರು, ಸಿಖ್ಖರು, ಪಾರ್ಸಿ ಮುಂತಾದ ಧರ್ಮದವರಲ್ಲದೆ ಭಾರತದಲ್ಲಿಯೇ ಹುಟ್ಟಿ ಬೆಳೆದ ಧರ್ಮವೆಂದರೆ ಜೈನ ಹಾಗೂ ಬೌದ್ಧ ಧರ್ಮಗಳು. ಇದಲ್ಲದೆ ಜಾತಿ ಪಂಗಡ ಹೀಗೆ ಬೇರೆ ಬೇರೆ ಆಚರಣೆಗಳು, ಪದ್ಧತಿಗಳು ಇದ್ದರೂ ಕೂಡ ಎಲ್ಲರನ್ನೂ ಒಂದೇ ಸೂತ್ರದಲ್ಲಿ ಬಂಧಿಸಿರುವುದೆಂದರೆ ಅದು ಭಾರತೀಯತೆ. ನಾವೆಲ್ಲರೂ ಒಂದೇ, ನಾವು ಭಾರತೀಯರು. ಏಪ್ರಿಲ್ 10ರಂದು ಮಹಾವೀರ ಜಯಂತಿಯನ್ನು ಆಚರಿಸಲಾಯಿತು. ಜೈನ ಧರ್ಮದ 24ನೇ ತೀರ್ಥಂಕರನಾದ ಮಹಾವೀರನು ಹುಟ್ಟಿದ ಶುಭ ದಿನ. ಸುಮಾರು 2600 ವರ್ಷಗಳ ಹಿಂದೆ ಬಿಹಾರ ರಾಜ್ಯದ ಇಂದಿನ ಪಾಟ್ನಾ, ಆಗಿನ ಗಯಾ ಇದರ ರಾಜಧಾನಿ ವೈಶಾಲಿ. ಇಲ್ಲಿ ಸಿದ್ಧಾರ್ಥ ಹಾಗೂ ತ್ರಿಶಾಲ ಎಂಬ ರಾಜ ದಂಪತಿಗಳಿಗೆ 2 ಗಂಡು ಮಕ್ಕಳು. ಮೊದಲನೆಯವ ನಂದಿವರ್ಧನ, ಎರಡನೆಯವನೇ ವರ್ಧಮಾನ. ಎರಡನೇ ಮಗನಾದ ವರ್ಧಮಾನ ಚಿಕ್ಕಂದಿನಿಂದಲೂ ಚುರುಕು ಹಾಗೂ ಬುದ್ಧಿವಂತ. ಅವನು ಯಾವಾಗಲೂ ಕರುಣಾಮಯಿಯಾಗಿದ್ದ. ಅಲ್ಲದೆ ಬೇರೆಯವರ ಕಷ್ಟಗಳನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಅವನಿಗೆ. ಅವನ ತಂದೆ ತಾಯಿಗಳು ಯಾವಾಗಲೂ ಏನಾದರೊಂದು ಚಿಂತೆಯಲ್ಲಿ ಮುಳುಗಿರುತ್ತಿದ್ದ ಇವನನ್ನು ಬೇರೆ ರೀತಿ ಸರಿಪಡಿಸಲು, ಪರಿವರ್ತಿಸಲು ಇವನಿಗೆ ಬೇಗ ಮದುವೆಯನ್ನು ಮಾಡಿದರು. ಸ್ವಲ್ಪ ಕಾಲ ನಂತರ ಇವರಿಗೊಬ್ಬ ಮಗಳು ಹುಟ್ಟಿದಳು. ಪ್ರಿಯದರ್ಶಿನಿ ಎಂಬ ನಾಮಕರಣ ಮಾಡಲಾಯಿತು. ಆದರೆ ಇದಾವುದೂ ವರ್ಧಮಾನನ ಮೇಲೆ ಹೆಚ್ಚು ಪ್ರಭಾವ ಬೀರಲಿಲ್ಲ. ಯಾವಾಗಲೂ ಏನೋ ಚಿಂತೆಯಲ್ಲಿಯೇ ಮುಳುಗಿರುತ್ತಿದ್ದ. ಹೀಗೆಯೇ ವರ್ಷಗಳು ಕಳೆದವು. ಸುಮಾರು 30ನೇ ವಯಸ್ಸಿನಲ್ಲಿ ಅರಮನೆಯನ್ನು ತೊರೆದು ಸತ್ಯವನ್ನು ಹುಡುಕಲು ಹೊರಟ. ಅನೇಕ ಸಾಧು ಸಂತರ ಜೊತೆ ಮಾತನಾಡಿ ಚರ್ಚಿಸಿದ. ನಂತರ ಅನೇಕ ವಿಚಾರಗಳನ್ನು ಅರಿತುಕೊಂಡ. ಆದರೆ ಅವನಿಗೆ ಸಂತೋಷ, ತೃಪ್ತಿ ಸಿಗಲಿಲ್ಲ. ನಂತರ ಕೊನೆಗೆ ತಾನೊಬ್ಬನೇ ಒಂಟಿಯಾಗಿ ಧ್ಯಾನಾಸಕ್ತನಾಗಿ ತಪಸ್ಸನ್ನಾಚರಿಸಲು ತೀರ್ಮಾನಿಸಿ 12 ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದ. ನಂತರ ಹಸಿವು, ನೀರಡಿಕೆಗಳನ್ನು ತೊರೆದು ತನ್ನ ದೇಹದ ತೊಂದರೆಗಳೆಲ್ಲವನ್ನೂ ಮರೆತ. ಒಂದು ದಿನ ಅವನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಜಿನನಾದ. ಜಿನ ಎಂದರೆ ವಿಜೇತ, ಅಂದರೆ ಎಲ್ಲವನ್ನೂ ಗೆದ್ದವನು ಎಂದರ್ಥ. ಅಂದಿನಿಂದ ಅವನು ಮಹಾವೀರನಾದ. ನಂತರ ಅವನು ತನ್ನ ಸಿದ್ಧಾಂತದ ತತ್ವಗಳನ್ನು ಜನಸಾಮಾನ್ಯರಿಗೆ ತಿಳಿಸಿದ. ಅನೇಕ ಜನರು ಇವನ ಅನುಯಾಯಿಗಳಾದರು. ಅವನ ಮೊದಲ ತತ್ವವೆಂದರೆ ಅಹಿಂಸೆ. ಯಾವುದೇ ಜೀವಿಗಳಾಗಲಿ, ಪ್ರಾಣಿ ಪಕ್ಷಿಗಳಾಗಲಿ, ಕ್ರಿಮಿಕೀಟಗಳಾಗಲಿ ಎಲ್ಲ ಜೀವಿಗಳಿಗೂ ಜೀವಿಸುವ ಹಕ್ಕಿದೆ. ಯಾರಿಗೂ ನೋಯಿಸುವ, ಕೊಲ್ಲುವ ಹಕ್ಕಿಲ್ಲವೆಂಬುದನ್ನು ಬೋಧಿಸಿದನು. ಜೈನ ಧರ್ಮದ ಮೊದಲ ತೀರ್ಥಂಕರ ವೃಷಭನಾಥರಾದರೆ 24ನೇ ತೀರ್ಥಂಕರನಾದ ಮಹಾವೀರನ ತತ್ವಗಳು ಜನರಿಗೆ ಪ್ರಿಯವಾಗತೊಡಗಿದವು. ಜೈನರಲ್ಲಿ ಮುಖ್ಯವಾಗಿ 2 ಪಂಗಡಗಳನ್ನು ಕಾಣಬಹುದು. ಒಂದು ಶ್ವೇತಾಂಬರರು, ಎರಡನೆಯದು ದಿಗಂಬರರು. ಶ್ವೇತಾಂಬರರು ಬಿಳಿಯ ಬಟ್ಟೆಯನ್ನು ಉಟ್ಟು ಜೈನ ಧರ್ಮದ ಪ್ರಚಾರದಲ್ಲಿ ತೊಡಗಿದರೆ, ದಿಗಂಬರರು ಜೀವನದ ಎಲ್ಲ ಸುಖ ಸಂತೋಷ ಅಲ್ಲದೆ ಉಟ್ಟ ಬಟ್ಟೆಯನ್ನೂ ತೊರೆದು ವೈರಾಗ್ಯವನ್ನು ಆಚರಿಸುತ್ತಾರೆ. ತನ್ನ ಹುಟ್ಟೂರಾದ ಬಿಹಾರದ ಪಾಟ್ನಾದಿಂದಲೇ ತನ್ನ ಧರ್ಮದ ಪ್ರಚಾರವನ್ನು ಆರಂಭಿಸುತ್ತಾರೆ. ಮಹಾವೀರನು ದಿಗಂಬರನಾದುದು ಹೇಗೆ ಎಂದು ಆಲೋಚಿಸಿದರೆ, ಒಮ್ಮೆ ರಾಜ್ಯದ ಹಂಚಿಕೆಯ ವಿಚಾರವಾಗಿ ತನ್ನ ಅಣ್ಣನ ಜೊತೆ ಭೀಕರ ಜಗಳ. ಬಲಾಢ್ಯನಾಗಿದ್ದ ಮಹಾವೀರ ತನ್ನ ಅಣ್ಣನನ್ನು
ಮೇಲೆತ್ತಿ ಕೆಳಗೆ ಒಗೆಯಬೇಕೆನ್ನುವಷ್ಟರಲ್ಲಿ ಅವನಿಗೆ ಜ್ಞಾನೋದಯವಾಗಿ ತನ್ನ ಸ್ವಂತ ಅಣ್ಣನನ್ನೇ ಕೊಲ್ಲಲು ಯತ್ನಿಸಿದ್ದಕ್ಕಾಗಿ ಪಶ್ಚಾತ್ತಾಪಪಟ್ಟು ಅಣ್ಣನಲ್ಲಿ ಕ್ಷಮೆ ಕೇಳಿ ತನ್ನ ಎಲ್ಲ ಸಂಪತ್ತನ್ನು ಅಣ್ಣನಿಗೆ ಕೊಟ್ಟು ತಾನು ವೈರಾಗ್ಯಮೂರ್ತಿಯಾಗಿ ತಪಸ್ಸನ್ನಾಚರಿಸುತ್ತಾ ಧ್ಯಾನಾಸಕ್ತನಾಗಿ ನಿಂತುಬಿಟ್ಟ. ದಿನಗಳು, ತಿಂಗಳುಗಳು, ವರ್ಷಗಳು ಉರುಳಿದವು. ಆಹಾರ ನಿದ್ರೆಗಳನ್ನು ತೊರೆದ. ಉತ್ತರ ಭಾರತದ ಬಿಹಾರವೆಲ್ಲಿ? ಕರ್ನಾಟಕದ ಶ್ರವಣಬೆಳಗೊಳವೆಲ್ಲಿ? ಶ್ರವಣಬೆಳಗೊಳವನ್ನು ಜೈನರ ಕಾಶಿ ಎಂದು ಕರೆಯುತ್ತಾರೆ. ಏಕೆ? ಆ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಎಲ್ಲ ಕಡೆ ಒಳ್ಳೆಯ ಹೆಸರನ್ನು ಪಡೆದಿತ್ತು. ಶ್ರವಣಬೆಳಗೊಳದಲ್ಲಿ ಚಾವುಂಡರಾಯನೆಂಬ ಸಾಮಂತರಾಜನು ಆಳ್ವಿಕೆ ಮಾಡುತ್ತಿದ್ದ. ಅವನ ಕನಸಿನಲ್ಲಿ ಗೋಚರವಾಗಿ ಚಂದ್ರಗಿರಿ ಬೆಟ್ಟದಲ್ಲಿ ಒಂದೇ ಶಿಲೆ, ಅಂದರೆ ಏಕಶಿಲೆಯಲ್ಲಿ 58 ಅಡಿಗಳಷ್ಟು ಬೃಹದಾಕಾರದ ಮೂರ್ತಿಯನ್ನು ಸ್ಥಾಪನೆ ಮಾಡಲು ಆದೇಶ ನೀಡಿದಂತಾಯಿತು. ಚಾವುಂಡರಾಯನ ಕನಸಿನಲ್ಲಿ ಗೋಚರವಾದಂತಹ 58 ಅಡಿಗಳಷ್ಟು ಬೃಹದಾಕಾರದ ಮೂರ್ತಿಯು ಸ್ಥಾಪಿತಗೊಂಡಿತು. ಇಲ್ಲಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕಕ್ಕೆ ಇಡೀ ಭಾರತದ ಜೈನರೆಲ್ಲರೂ ಒಂದೆಡೆ ಸೇರುತ್ತಾರೆ. ಜೈನರೆಲ್ಲರೂ ಒಂದೆಡೆ ಸೇರಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾರೆ. ಇಂದಿಗೂ ಜೈನರಿಗೆ ಅಹಿಂಸೆಯೇ ಮೂಲತತ್ವ. ಗುಪ್ತರ ಸಾಮ್ರಾಜ್ಯದ ಪ್ರಖ್ಯಾತ ದೊರೆಯಾದ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳಲ್ಲಿ ಚೀನಾವಲಂಬಿಯಾಗಿ ಶ್ರವಣಬೆಳಗೊಳದಲ್ಲಿಯೇ ತನ್ನ ಕೊನೆ ಉಸಿರೆಳೆದ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಅಹಿಂಸೆ ಪರಮೋಧರ್ಮಃ ಎಂದು ಸಾರಿದ ಮಹಾವೀರನನ್ನು, ಅವರ ತತ್ವಗಳನ್ನು ಈ ದಿನ ನೆನಪಿಸಿಕೊಂಡು ಅನುಸರಿಸುವುದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯವಲ್ಲವೇ? ನೀವೇನಂತೀರಾ? ಈ ವಿಷಯ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ, ಇಲ್ಲದಿದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹೊಸಬರಾಗಿದ್ದಲ್ಲಿ ಒಮ್ಮೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.